ಗೊತ್ತು ನೀನು ರಾಜ್ ತುಂಬಾ ಹಚ್ಕೊಂಡಿದ್ರಿ, ನೀವಿಬ್ರು ಒಳ್ಳೆ ಫ್ರೆಂಡ್ಸು ಅಂತ. ಅವನು ಹೀಗೆ ದಿಢೀರಾಗಿ ಹೋಗಿದ್ದಕ್ಕೆ ನಿಂಗೆ ತುಂಬಾ ಬೇಜಾರಾಗ್ತಿದೆ ಅಲ್ವಾ? ಹುಚ್ಚಿ, ಅವನೆಲ್ಲ ಹೋಗ್ತಾನೆ ಹೇಳು? ನಿನಗೆ ಸಿಗ್ತಾ ಇರ್ತಾನಲ್ವಾ? ನಿಂಗೆ ಹೇಗೆ ಹೇಳಿ ಅಮ್ಮ, ರಾಜ್ ಇನ್ಯಾವತ್ತೂ ನನಗೆ ಸಿಗಲ್ಲ ಅನ್ನೋ ಥರ ಮಾತಾಡ್ಬಿಟ್ಟು ಹೋಗಿದ್ದಾರೆ. ನನಗೆ ಯಾಕೋ ತುಂಬಾ ನೋವಾಗ್ತಿದೆ, ಏನೋ ಕಳ್ಕೊಂಡ ಹಾಗಾಗ್ತಿದೆ. ನೋಡು, ಶ್ರೀಮಂತರ ಮನೆ ಹುಡುಗ ಅಂತೆ ಅವನು. ಆದ್ರೂ ಈ ವಠಾರದಲ್ಲಿ ನಮ್ಮ ಜೊತೆ ಎಲ್ಲ ಎಷ್ಟು ಹೊಂದ್ಕೊಂಡಿದ್ದ. ಪಾಪ ತಿಂಡಿ ಊಟ ಡೆಲಿವರಿ ಮಾಡಿಕೊಂಡು ನಮ್ಮ ಥರನೇ ಸಾಮಾನ್ಯದವ್ರ ಥರ ಇದ್ದ. ಈಗಲಾದ್ರೂ ಅವನು ಅವ್ರ ಮನೆಗೆ ಹೋಗಿ ಆರಾಮಾಗಿರ್ಬೋದಲ್ವಾ? ಹೌದಮ್ಮ, ಅವ್ರ ಮನೆಗೆ ಅವ್ರು ಹೋಗ್ಲೇಬೇಕು. ಈ ಬಡತನ, ಈ ಜಂಜಾಟದಿಂದ ಅವ್ರು ಹೋಗಿದ್ದೇ ಒಳ್ಳೇದು. ಆದ್ರೂ ಯಾಕೋ ತುಂಬಾ ಬೇಜಾರಾಗ್ತಿದೆ ಅಮ್ಮ. ಅಲ್ಲ, ಆ ರಾಜಲಕ್ಷ್ಮಿ ಅವನ ಮನೆಗೆ ಅವನು ಹೋದ, ಅದಕ್ಕೆ ನೀವ್ಯಾಕೆ ಇಷ್ಟೊಂದು ಡ್ರಾಮಾ ಮಾಡ್ತಾ ಇದ್ದೀರಾ? ರೀ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಗಾಯದ ಮೇಲೆ ಬರೆ ಎಳೆಯುವಂಥ ಮಾತುಗಳನ್ನ ಆಡಬೇಡಿ ಈಗ. ಓಹೋ, ಡೈಲಾಗ್ ನೋಡಿಸಿರಿ ನಿಮ್ಮ ಅಮ್ಮಂದು. ಅಲ್ಲ ಕಣ ರೇವತಿ, ಈಗ ಅಂತ ಗಾಯ ಏನಾಯ್ತು ಅಂತ? ಅಮ್ಮ, ನನಗೂ ಇದು ಯಾಕೋ ಎಲ್ಲ ತುಂಬಾ ಓವರ್ ಅನಿಸ್ತಿದೆ. ಅವನು ಹೋಗುವಾಗ ಇವಳು ಫೀಲಿಂಗ್ ಅಲ್ಲಿ ನೋಡೋದೇನು, ಬಿಕ್ಕಿ ಬಿಕ್ಕಿ ಅಳೋದೇನು. ನಾನ್ ಮೊಬೈಲ್ ಇಟ್ಕೊಂಡು ಕೂತ್ರೆ ನನ್ ಮೇಲೆ ಅನುಮಾನ ಪಡ್ತೀಯ? ನಾನು ಸ್ವಲ್ಪ ಲೇಟಾಗಿ ಬಂದ್ರೆ ಬಾಯ್ ಸಿಕ್ಕಂಗ್ ನನಗ್ ಬೈತೀಯ? ನಾನು ಏನೇ ಮಾಡಿದ್ರು ಏನೋ ಮಹಾ ಅಪರಾಧ ಮಾಡ್ದಂಗೆ ಆಡ್ತೀಯ ನೀನು. ಆದ್ರೆ ಅವಳು ಏನಾದ್ರೂ ಮಾಡಿದ್ರೆ ಲೆಕ್ಕಕ್ಕೆ ಇಲ್ವಲ್ಲ ನಿನಗೆ? ಮೆಲ್ಲಕ್ ಸಮಾಧಾನ ಮಾಡೋದಕ್ ಬರ್ತೀಯ? ಅಲ್ಲ, ಇವಳು ಈ ತರ ಆಡಿದ್ರೆ ವಟಾರದಲ್ಲಿ ಇವಳ ಬಗ್ಗೆ ಏನ್ ಅನ್ಕೊಳ್ಳಲ್ಲ? ಮನ್ಸಿಂಗ್ ಬಂದಾಗ ಅನ್ಕೋತಾರೆ. ಈಗಾಗ್ಲೇ ಅವನ ಜೊತೆ ಸುತ್ತಿದ್ದಕ್ಕೆ ಬರೀ ವಟಾರದಲ್ಲ, ಇಡೀ ಏರಿಯಾದಲ್ಲೇ ಮಾತಾಡ್ತಾವ್ರೆ. ಏನು ಪ್ರೀತಿನ? ಅಂದ್ರೆ ಅದೇ ಮನೆಯವರ ಪ್ರೀತಿ ಅಲ್ಲದೆ ಹೊರಗಡೆ ಜಗತ್ತಿನ ಪ್ರೀತಿ ಸಿಕ್ಕಿದ್ದು, ಹೊರಗಡೆ ಜಗತ್ತು ಹೇಗೆ ಫಂಕ್ಷನ್ ಆಗುತ್ತೆ ಅಂತ ಅವ್ನು ತಿಳ್ಕೊಂಡಿದ್ದು ಅಂತ ಹೇಳಕ್ ಬಂದೆ. ಅವನನ್ನ ಮನೆಯಿಂದ ಆಚೆ ಹಾಕಿದ ಘಟನೆ, ಆಕ್ಸಿಡೆಂಟ್ ವಿಚಾರದಲ್ಲಿ ನಾನು ಮಾಡಿದಂಥ ತಪ್ಪು, ನನ್ನ ಮಗ ನನ್ನ ಹತ್ರ ನೀವೇ ನನ್ನ ಅಪ್ಪ ಅಂತ ಎಲ್ಲೂ ಹೇಳ್ಕೋಬೇಡಿ ಅಂತ ಹೇಳಿದ್ದು, ಇವೆಲ್ಲ ನೆನೆಸ್ಕೋತಾ ಇದ್ರೆ ಈ ಕ್ಷಣ ಅವನು ಬರ್ತಾ ಇದ್ದಾನೆ. ಅವನು ಫೇಸ್ ಮಾಡೋದಕ್ಕೆ ನನಗೆ ಸ್ವಲ್ಪ ಮುಜುಗರ ಆಗ್ತಿದೆ ಮೂರ್ತಿ. ಜನ್ಮ ಕೊಟ್ಟ ತಂದೆ ಆದ್ರೂ ಅವನ ಎದುರಿಗೋಗಿ ನಿಂತ್ಕೊಳ್ಳೋದಕ್ಕೆ ನನಗೆ ಧೈರ್ಯ ಸಾಲ್ತಿಲ್ಲ. ಧರ್ಮೇಂದ್ರ ಪ್ರಧಾನ್ ಮಗ ಸುಶಾಂತ್ ಅನ್ನೋದಕ್ಕೆ ಮರ್ಯಾದೆ ಅನ್ನೋದು ಗೊತ್ತಾಯ್ತು. ಆದ್ರೆ ಸುಶಾಂತ್ ಅವ್ರ ಅಪ್ಪ ಧರ್ಮೇಂದ್ರ ಪ್ರಧಾನ್ ಅನ್ನೋ ತರ ಮಾಡ್ತೀನಿ. ಸುಶಾಂತ್ ಬಂದ ಅನ್ಸುತ್ತೆ. ನಡಿ ಬಾ ಮರಯ. ಯಾರು ಏನೇ ಅನ್ಕೊಂಡ್ರು ನನಗದು ಬೇಕಿಲ್ಲ. ನಾನೇನು ತಪ್ಪು ಮಾಡಿಲ್ಲ. ಓಹೋ, ಹೌದಾ? ಅಲ್ಲ, ನನ್ನ ಮಗಳೇನೋ ಸ್ವಲ್ಪ ಲೇಟಾಗಿ ಮಧ್ಯರಾತ್ರಿ ಮನೆಗೆ ಬಂದ್ರೆ ಕೆನ್ನೆಗೆ ಹೊಡಿತೀಯ, ಕೂಗಾಡ್ತೀಯ, ರೇಗಾಡ್ತೀಯ? ಇನ್ನು ಮಗಳು ಅವನು ಯಾವನ ಜೊತೆ ಸುತ್ತಾಡ್ಕೊಂಡು ಅಲ್ದಾಡ್ಕೊಂಡು ವಟಾರ ಬಿಟ್ಟು ಅವನು ಯಾವನು ಆಚೆ ಹೋದ್ರೆ ಇವಳು ಕಣ್ಣೀರು ಹಾಕ್ತಾ ಇದ್ದಾಳೆ. ಇದು ಯಾವುದು ನಿನ್ಗೆ ತಪ್ಪೇ ಅನ್ನಿಸ್ತಾ ಇಲ್ಲಲ್ಲ? ಯಾರು ಏನ್ ಅನ್ಕೊಂಡ್ರು ಯಾವುದು ಲೆಕ್ಕಕ್ಕಿಲ್ಲ. ಚೆನ್ನಾಗಿದೆ ಬಿಡಮ್ಮ, ಚೆನ್ನಾಗಿದೆ. ಮಹೇಶ್ ಸರ್ ಪ್ಲೀಸ್, ನಾನು ಮೊದಲೇ ನೋವಲ್ಲಿದ್ದೀನಿ.
ಮತ್ತೆ ಚುಚ್ಚುಮಾತುಗಳನ್ನ ಆಡ್ಬೇಡಿ. ಅದೇನಂತ ನೋವು? ಆ ನೋವೇನು ಅಂತ ನನಗೇನು ಅರ್ಥ ಆಗ್ತಾ ಇಲ್ಲಪ್ಪ. ರೀ ನಿಮ್ ದಮ್ಮಯ್ಯ ಅಂತೀನಿ, ದಯವಿಟ್ಟು ಸುಮ್ಮನೆ ಇರಿ. ಅಲ್ಲ ಕಣ್ರಿ ಅಪ್ಪಿ, ಅವನು ಯಾರೋ ವಟಾರ ಬಿಟ್ಟೋಗಿದ್ದಕ್ಕೆ ಇವಳಿಗೆ ಯಾಕೆ ಇಷ್ಟೊಂದು ನೋವಾಗಬೇಕು? ಅವನೇನು ಇವಳು ಲವರ? ರೀ ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ? ರೇವತಿ, ನಾನು ಕೇಳೋದ್ರಲ್ಲಿ ತಪ್ಪೇನಮ್ಮ ಇದೆ? ಒಂದು ಹುಡುಗ ಒಂದು ಹುಡುಗಿ ಮಧ್ಯೆ ಅತಿಯಾದ ಸ್ನೇಹ ಇದ್ರೆ ಅದಕ್ಕೆ ಪ್ರೀತಿ ಅಂತ ಹೆಸರು. ನಾನು ಅದನ್ನೇ ಕೇಳಿದ್ನಪ್ಪ. ರೀ ನಿಮಗೆ ಸ್ನೇಹ ವಿಶ್ವಾಸ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನೀವು ಹೀಗೆ ತಾನೇ ಯೋಚನೆ ಮಾಡಕ್ಕಾಗೋದು. ಅಮ್ಮ ನೀನ್ ಸುಮ್ನೆ ವಾದ ಮಾಡ್ಬೇಡ. ಅಪ್ಪ ಕೇಳಿದ್ರಲ್ಲಿ ತಪ್ಪೇನಿದೆ? ಇವಳು ಆಡೋದ್ ನೋಡಿದ್ರೆ ಎಲ್ರಿಗೂ ಹೀಗೆ ಅನ್ಸೋದು. ಮಗನೇ, ಮತ್ತೆ ಯಾವಾಗ ನೀನು ಈ ಮನೆಗೆ ಬರ್ತೀಯೋ ಅಂತ ಹಗಲು ರಾತ್ರಿ ನಾನು ಕಾಯ್ತಾ ಇದ್ದೆ ಕಣೋ. ಇವತ್ತು ನೀನು ಬಂದೆ. ಮನೆ ಬೆಳಕನ್ನ ಅಂತ ನಾವೆಲ್ಲರೂ ಕತ್ತಲಲ್ಲಿ ದಿನಗಳನ್ನು ಕಳೀತಾ ಇದ್ವಪ್ಪ. ನಿನ್ನ ಹತ್ರ ನಾನು ಕೇಳ್ಕೊಳ್ಳೋದಿಷ್ಟೇ, ಇನ್ಯಾವತ್ತೂ ಈ ಮನೆಯಿಂದ ಹೊರಗಡೆ ಹೋಗ್ಬೇಡ. ಅದೆಂಥ ಕೆಟ್ಟ ಗಳಿಗೆ ಬರಲಿ, ಈ ತಂದೆ ಬಾಯಿಂದ ಏನೇ ಮಾತು ಬರಲಿ, ಕೋಪ ಮಾಡ್ಕೋ, ಬೇಜಾರು ಮಾಡ್ಕೋ, ಪರವಾಗಿಲ್ಲ, ಮನೆಯಿಂದ ಮಾತ್ರ ಆಚೆಗೆ ಹೋಗ್ಬೇಡ. ಯಾಕೆಂದ್ರೆ ನಿನ್ನನ್ನು ಕಳಿಸಿ ಮತ್ತೆ ಕತ್ತಲಲ್ಲಿ ನಾನು ನಿಮ್ಮ ತಾಯಿ ಇರೋದಕ್ಕೆ ಸಾಧ್ಯ ಇಲ್ಲಪ್ಪ. ಆ ನೋವನ್ನು ಸಹಿಸ್ಕೊಳ್ಳೋ ಶಕ್ತಿ ದೇವರು ನಮ್ಮಿಬ್ಬರು ಕೊಡ್ಲೇ ಇಲ್ಲ. ಅಷ್ಟೇ ನಾನು ಹಿಂಗೆ ಕೇಳ್ಕೊಳ್ಳೋದು. ಸುಶಾಂತ್, ಫೈನಲಿ ನೀನ್ ಬಂದಿಯಲ್ಲ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೋಡು, ಇನ್ಯಾವತ್ತೂ ನೀನು ಮನೆ ಬಿಟ್ಟು ಹೋಗಂಗಿಲ್ಲ. ಶುಶ್, ಹೇಗಿದ್ಯಾ? ನೋಡಿಲಿ, ದಿಶಾನು ಬಂದ್ಬಿಟ್ಟಿದ್ದಾಳೆ. ಇಬ್ರು ಒಂದೇ ಟೈಮಿಗೆ ಮನೆ ಸೇರಿದ್ದೀರಾ ನೋಡು. ಯಾಕೋ ಸುಶ್, ಮಾತೇ ಆಡ್ತಿಲ್ಲ ನೀನು? ಏನಾಯ್ತು ಇವನ್ಗೆ? ಯಾಕೋ ಮಾತಾಡ್ತಿಲ್ಲ? ಮೌನ ವ್ರತ ಮಾಡ್ತಿದ್ಯಾ? ದಿಶಾ, ಎಲ್ಲ ಒಂದೊಂದು ಸ್ವಲ್ಪ ಟೈಮ್ ಕೊಡಿ. 6 ತಿಂಗಳಾದ್ಮೇಲೆ ಮನೆಗೆ ಬಂದಿದ್ದಾನೆ. ತುಂಬ ದಿನ ಆದ್ಮೇಲೆ ಅಪ್ಪನ ನೋಡ್ತಾ ಇದ್ದಾನಲ್ಲ, ಎಮೋಷನಲ್ ಆಗಿದ್ದಾನೆ ಅನ್ಸುತ್ತೆ. ಹಾಂ ಸುಶಾಂತ, ಅಪ್ಪ, ನೀವು ಹಾಕಿದ ಸವಾಲ್ ಪ್ರಕಾರ ನಾನು 1 ಲಕ್ಷ ದುಡ್ದಿದ್ದೀನಿ. ಈ ದುಡ್ಡು ದುಡಿಬೇಕಾದ್ರೆ ಎಲ್ಲೂ ನಾನು ಧರ್ಮೇಂದ್ರ ಪ್ರಧಾನ್ ಮಗ ಅಂತ ಹೇಳ್ಕೊಂಡಿಲ್ಲ. ತಗೊಳ್ಳಿ. ತಂದೆ ಮಕ್ಕಳನ್ನು ಬೈಯುವಾಗ ಮಕ್ಕಳ ದೃಷ್ಟಿಯಲ್ಲಿ ತಂದೆ ಕೆಟ್ಟವನ ಕಾಣ್ತಾನೆ. ತಂದೆ ಮಕ್ಕಳಿಗೆ ಅತಿಯಾಗಿ ಬುದ್ಧಿ ಹೇಳುವಾಗ ಮಕ್ಕಳು ತಂದೆನ ದ್ವೇಷ ಮಾಡ್ತಾರೆ. ಆದರೆ ತಂದೆಯ ಮಾತಿನ ಉದ್ದೇಶ ಏನು ಅನ್ನೋದನ್ನ ಮಕ್ಕಳು ಅರ್ಥ ಮಾಡಿಕೊಂಡ್ರೆ ಆ ಮಕ್ಕಳು ಉನ್ನತ ಮಟ್ಟಕ್ಕೆ ಇರ್ತಾರೆ.
ಆ ದಾರಿಯಲ್ಲಿ ಮೊದಲನೇ ಹೆಜ್ಜೆ ನನ್ನ ಮಗ ಇಟ್ಟಿದ್ದಾನೆ ಅನ್ನೋ ನಂಬಿಕೆ, ಸಂತೋಷ ನನಗಾಗ್ತಾ ಇದೆ. ದಿನ ಬೆಳಗಾದ್ರೆ ನಿಮ್ಮಪ್ಪ ಬೇಕಾದಷ್ಟು ಹಣ ಸಂಪಾದನೆ ಮಾಡ್ತಾನೆ. ಅದನ್ನ ನೋಡುವಾಗೆಲ್ಲ ನನಗದು ಯಾವುದು ರೋಮಾಂಚನ ಅಂತ ಅನಿಸಿಲ್ಲ. ಇವತ್ತು ನನ್ನ ಮಗ ಅವನ ಬೆವರಿನ ಫಲ, ಮೊದಲ ಸಂಪಾದನೆ ನನ್ನ ಕೈಯಲ್ಲಿ ತಂದಿಡ್ತಾ ಇದ್ದಾರೆ. ಅದೆಷ್ಟು ಆನಂದ ಆಗ್ತಾ ಇದೆ ನನಗೆ. ಮಗನೇ, ಇದು ತುಂಬಾ ಪವಿತ್ರವಾದಂತ ಹಣ. ದೇವರ ಹತ್ರ ಇಡಬೇಕಿದನ್ನ. ಸಾವಿತ್ರಿ, ಈ ಹಣ ತಗೊಂಡು ದೇವ್ರ ಮನೇಲಿ ಇಟ್ಟು ನಮ್ಮ ಮಗನ ಕೈಲಿ ಕೈ ಮುಗಿಸು. ಸರಿ ರೀ, ಬಾರೋ ಬಾಕಂದ. ಮೂರ್ತಿ, ನನ್ನ ಮಗ ನನ್ನ ಗೆಲ್ಲಿಸ್ಬಿಟ್ಟ ಕಣೋ, ನನ್ನನ್ನು ಗೆಲ್ಲಿಸ್ಬಿಟ್ಟ ಕಣೋ. ಹೆಮ್ಮೆ ಆಗ್ತಾ ಇದೆ ನನಗೆ, ಹೆಮ್ಮೆ ಆಗ್ತಾ ಇದೆ. ಈ ಧರ್ಮೇಂದ್ರ ಪ್ರಧಾನ್ ಜೀವನದಲ್ಲಿ ಈ ಥರದೊಂದು ಗೆಲುವು ಬೇಕಿತ್ತು ನನಗೆ. ಎಸ್ ರೀ, ಸುಶಾಂತ್, ನೀನು ನನ್ನ ಮಗ ಆದರೂ ನಿನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಂಗೆ ಸಮಯ ಸಿಗಲಿಲ್ಲ ಕಣೋ. ನಿನ್ನನ್ನು ತುಂಬ ಅಂಡರ್ಎಸ್ಟಿಮೇಟ್ ಮಾಡಿದೆ. ಎಷ್ಟೋ ಸಲ ಹೀಯಾಳಿಸಿದ್ದೀನಿ. ನೀನು ಮಾಡದೇ ಇರೋ ತಪ್ಪಿಗೆ ನಾನು ನಿನಗೆ ಶಿಕ್ಷೆ ಕೊಟ್ಟೆ. ದಯ ದಾಕ್ಷಿಣ್ಯ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ಮನೆಯಿಂದ ಹೊರಗಡೆ ಕಳಿಸಿದೆ ನಾನು. ಆದರೆ ನೀನು ಅದನ್ನು ಸವಾಲಾಗಿ ತಗೊಂಡೆ, ಸಾಧಿಸ್ದೆ. ಅಪ್ಪ ಮಾಡಿದ್ದು ತಪ್ಪು ಅನ್ನೋದನ್ನ ನೀನು ಸಾಧನೆ ಮುಖಾಂತರ ನನಗೆ ಕಣ್ತೆರೆಸ್ದೆ ಕಣೋ. ಮನುಷ್ಯತ್ವ ಮೆರಿಬೇಕು, ತಪ್ಪುಗಳನ್ನು ಅರ್ಥ ಮಾಡ್ಕೊಳ್ಬೇಕು, ತಿದ್ದುಕೊಳ್ಬೇಕು. ಮಗನೇ, ನನ್ನನ್ನು ಕ್ಷಮಿಸ್ತೀಯ? ಅಪ್ಪ, ನಮ್ಮ ಜೀವನದ ಎಲ್ಲ ಕೆಟ್ಟ ಕ್ಷಣಗಳು ಮುಗಿದೋಯ್ತು ಅಂತ ಅನ್ಕೊಳ್ಳೋಣ. ಇನ್ನು ಮುಂದೆ ನೀನು ನಮ್ಮ ಜೊತೆಯಲ್ಲಿ ನಗ್ನಗ್ತಾ ಇರಬೇಕು ಅನ್ನೋದು ನನ್ನ ಆಸೆ. ಏನಂತೆ ಕಂದ? ಯಾಕೋ ಕೆಟ್ಟ ಸಮಯ ಈಗ ಶುರು ಆಗ್ತಿದೆ ಅಂತ ನನಗನ್ಸ್ತಿದೆ ಅಪ್ಪ. ನಮ್ಮಪ್ಪ ಸತ್ತಿದ್ದು ಅವನಿಂದಾನೆ. ಧರ್ಮೇಂದ್ರ ರಾಜ್ ಪ್ರಧಾನ್.